ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಪತಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುವೆ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಸತ್ಯವ್ರತ ಗುರುಮಹಿಮಾ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಾಳೆ 5ನೇ ತಾರೀಕು ಸತ್ಯವ್ರತರ ಆರಾಧನೆ.
ರಾಘವೇಂದ್ರ ಸ್ವಾಮಿಗಳವರ ನಂತರ ಸಜೀವ ವೃಂದಾವನವನ್ನು ಪ್ರವೇಶ ಮಾಡಿರ್ತಕ್ಕಂಥವರು ಸತ್ಯವ್ರತ ತೀರ್ಥ ಶ್ರೀಪಾದಂಗಳು. ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾನುಭಾವರ ಇತಿಹಾಸವೇ ಬಹಳ ಅದ್ಭುತವಾಗಿರ್ತಕ್ಕಂಥ. ರಘುತ್ತಮರ ಶಿಷ್ಯರು ವೇದವ್ಯಾಸ ತೀರ್ಥ. ವೇದವ್ಯಾಸರ ತೀರ್ಥರೇ ವಿದ್ಯಾಧೀಶರು. ವೇದವ್ಯಾಸ ತೀರ್ಥರು ಪಾಂಡುರಂಗಿ ಮನೆತನದ ನರಸಿಂಹಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಅವರಿಗೆ ವಿದ್ಯಾಧೀಶರು ಅಂತ ಕರೆದರು. ವಿದ್ಯಾಧೀಶರು ಮಹಾವಿದ್ವಾಂಸರು, ಅದ್ಭುತ ಪಾಂಡಿತ್ಯ, ವ್ಯಾಕರಣ, ನ್ಯಾಯ, ಮೀಮಾಂಸಾ, ವೇದಾಂತಗಳಲ್ಲಿ ಅತಿ ಶ್ರೇಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳು. ಮಳಖೇಡದಲ್ಲಿ ಶ್ರೀಮನ್ ನ್ಯಾಯಸುಧಾ ಪಾಠವನ್ನು ಹೇಳುತ್ತಾಳೆ. ಅದರ ಮೇಲೆ ಅದ್ಭುತವಾಗಿರ್ತಕ್ಕಂಥ ವಾಕ್ಯಾರ್ಥ ಚಂದ್ರಿಕಾ ಅಂತೇಳಿ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥ ಮಹಾ ಅದ್ಭುತ ವ್ಯಕ್ತಿಗಳು. ಅಷ್ಟೇ ಅಲ್ಲ, ಶಾಪಾನುಗ್ರಹ ಸಮರ್ಥ. ಇವರ ಕಾಲದಲ್ಲಿ ಮೈಸೂರಿನಲ್ಲಿ ನರಸರಾಜ ಅಂತ ಒಬ್ಬ ರಾಜ ರಾಜ್ಯವನ್ನು ಆಳ್ತಾ ಇದ್ದ. ಅವನಿಗೆ ಯಾವುದೋ ಒಂದು ಕಾರಣದಿಂದ ಬ್ರಹ್ಮಹತ್ಯಾ ದೋಷ ಹತ್ಕೊಂಡು ಆಗ ಆ ಬ್ರಹ್ಮಹತ್ಯಾ ದೋಷಗಳನ್ನು ದೂರ ಮಾಡಿರ್ತಕ್ಕಂಥವ್ರು ವಿದ್ಯಾಧೀಶ ತೀರ್ಥ. ವಿಶೇಷವಾಗಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಇತ್ಯಾದಿಗಳ ಪ್ರದೇಶಗಳಿಗೆ ಹೋಗಿ ಮೇರಾ ರೂಮ್ ಬಂತು ರೂಪಾಯಿ ಅನೇಕ ರಾಜರಿಂದ ಮರ್ಯಾದೆಯನ್ನು ಪಡೆದಿರ್ತಕ್ಕಂಥ ಮಹಾವ್ಯಕ್ತಿಗಳು. ವಿದ್ಯಾಧೀಶರ ಚರಿತ್ರೆ ಹೇಳಬೇಕು ಅಂತಕೊಂಡಂತಂದರೆ ಒಂದು ತಿಂಗಳು ಬೇಕು, ಅಷ್ಟು ಅವ್ರ ಮೇಲೆ ಅದು ಮಹಾಕಾವ್ಯಗಳಾಗಿವೆ. ಇವರು ಉತ್ತರ ಪ್ರದೇಶದ ಪ್ರವಾಸಕ್ಕೆ ಹೊರಟಾಗ ಪ್ರಯಾಗ ಕ್ಷೇತ್ರಕ್ಕೆ ಬರ್ತಾರೆ. ಪ್ರಯಾಗ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೊರಟಗಿ ಪ್ರದ್ಯುಮ್ನಾಚಾರ್ಯರು ಅಂತ ತಿಳ್ಕೊಂಡಂತಿರ್ತಕ್ಕಂಥ ಮಹಾನುಭಾವರು ಅಷ್ಟಾಕ್ಷರ ಮಹಾಮಂತ್ರವನ್ನು ಕೇವಲ ಉಪವಾಸದಿಂದ 1 ಕೋಟಿ ಸಲ ಜಪ ಮಾಡಿದ್ದರು. ಮಹಾತಪಸ್ಸು. ಅವರನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಮುಂದೆ ಹೊರಟಿದ್ದಾರೆ. ವಿದ್ಯಾಧೀಶರು ಗಯೆಗೆ ಬಂದಾಗ ಗಯಾವಾಡರು 10,000 ಬಂಗಾರದ ನಾಣ್ಯ, 10,000 ಬಂಗಾರದ ನಾಣ್ಯ ಅಂತ ಕೇಳಿದಾಗ ವಿದ್ಯಾಧೀಶರು ನದಿಯ ಆ ಬದಿಯಲ್ಲಿ ಹೋಗಿ ಎಲ್ಲ ಭಕ್ತರಿಗೆ ಹೇಳಿಬಿಟ್ರು, ರಾಮದೇವರಿದ್ದಾರೆ, ಇದು ರಾಮಗಯ, ಇಲ್ಲೇ ನೀವು ಶ್ರಾದ್ದಾದಿಗಳನ್ನೆಲ್ಲ ಮಾಡಿ ಅಂತ ತಿಳ್ಕೊಂಡಂತೇಳಿ. ಆಗೆಲ್ಲ ಜನರು ಅಲ್ಲೇ ಶ್ರಾದ್ದಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಲ್ಲಿ ವಿಷ್ಣುಪಾದದಲ್ಲಿ ಯಾರೂ ಬರಲಿಲ್ಲ. ಅವರು ಗಾಬರಿಯಾಗಿ ಅವ್ರ ಹತ್ರ ಹೋದರೆ ತೀರ್ಥ ಕೊಡುವಾಗ ಒಂದು ಒಣ ಮರದ ಮೇಲೆ ಆಗ ಆ ತೀರ್ಥ ಬಿದ್ದಾಕ್ಷಣಕ್ಕೇನೆ ಆ ವಿಶಿಷ್ಟವಾಗಿರ್ತಕ್ಕಂತಹ ಗಿಡ ಚಿಗುರಿದ್ದ ನೋಡಿ ಆಶ್ಚರ್ಯಚಕಿತರಾಗಿ ಗಯಾವಾಡರು ಶರಣಾಗತರಾಗ್ತಾರೆ. ಅವತ್ತಿನಿಂದ ಗಯಾವಾಡರೆಲ್ಲ ಉತ್ತರಾದಿ ಮಠದ ಶಿಷ್ಯರಾಗಿದ್ದಾರೆ. ಇವರು ಗಯಾ ಮುಗಿಸಿಕೊಂಡು ಬ್ರಹ್ಮಾವೃತ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸ್ವಪ್ನದಲ್ಲಿ ರಾಮದೇವರು ಬಂದು ಹೇಳ್ತಾರೆ, ವಾಲ್ಮೀಕಿ ಆಶ್ರಮದಲ್ಲಿ ಇದ್ದರು ವಿದ್ಯಾಧೀಶರು. ಆವಾಗ ಅಲ್ಲಿ
ಸ್ವಪ್ನದಲ್ಲಿ ರಾಮದೇವರು ಬಂದು ಹೇಳ್ತಾರೆ, ಕೊರಟಗಿ ಪ್ರದ್ಯುಮ್ನಾಚಾರ್ಯರಿಗೆ ನೀವು ಆಶ್ರಮವನ್ನು ಕೊಟ್ಟು ಅವರನ್ನು ದಕ್ಷಿಣ ದೇಶಕ್ಕೆ ಕಳಿಸ್ಕೊಡಿ, ನೀವು ಮುಂದೆ ಉತ್ತರ ಪ್ರದೇಶದ ಸಂಚಾರ ಮಾಡಿ ಅಂತ ತಿಳ್ಕೊಂಡಂತೇಳಿ. ಆಗ ವಿದ್ಯಾಧೀಶರು ವೇದನಿಧಿ ತೀರ್ಥರಿಗೆ ಕೊರಟಗಿ ಪ್ರದ್ಯುಮ್ನಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ವೇದನಿಧಿ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಅವರಿಗೆ ಹೆಸರನ್ನು ಇಟ್ಟು ಅವರಿಗೆ ರಾಮೇಶ್ವರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಆನಂತರ ಅಲ್ಲಿಂದ ವಿದ್ಯಾಧೀಶರು ಮಹಾಬದರಿಗೆ ಬಂದಿದ್ದಾರೆ. ಮಹಾಬದರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಮೂಲರಾಮ ದೇವರನ್ನು ಮತ್ತು ಉಳಿದ ಕೆಲವು ಪ್ರತಿಮೆಗಳನ್ನು ಅವರು ಮೊದಲೇ ಕಳಿಸಿಕೊಟ್ಟಿದ್ರು ವೇದನಿಧಿ ತೀರ್ಥರ ಜೊತೆಯಲ್ಲಿ. ಬದರಿ ಯಾತ್ರೆ ಮಾಡಿಕೊಂಡು ಆನಂತರ ತಿರುಗಿ ಕಾಶ್ಮೀರದ ಕಡೆಯಿಂದ ಕೆಳಗಿಳಿದು ಬರಬೇಕು ಅಂತ ತಿಳ್ಕೊಂಡಂತೇಳಿ ಹೊರಟಾಗ ಸ್ವಲ್ಪ ಕಾಶ್ಮೀರದ ಮುಂದೆ ಹೋದ ಕ್ಷಣಕ್ಕೇನೆ ಏಕಚಕ್ರ ನಗರ, ಅಲ್ಲಿ ವಿದ್ಯಾಧೀಶರಿಗೆ ದೇಹಾಲಸ್ಯವಾಯಿತು. ಅವರು ತಮ್ಮ ಜೊತೆಯಲ್ಲಿ ಕೆಲವೇ ಶಿಷ್ಯರನ್ನು ಅದರ ಜೊತೆಯಲ್ಲಿ ಕೊರಟಗಿ ಪ್ರದ್ಯುಮ್ನಾಚಾರ್ಯರ ಅಣ್ಣನ ಮಗ ರಂಗಾಚಾರ್ಯರು ಅಂತ ತಿಳ್ಕೊಂಡಂತ ಹೇಳಿ ಅವರನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡಿದ್ದರು. ರಂಗಾಚಾರ್ಯರು ಮಹಾವಿದ್ವಾಂಸರು, ಸುಧಾ ಅವರಿಗೆ ಮುಖೋದ್ಗತ. ಇಂತಹ ರಂಗಾಚಾರ್ಯರನ್ನು ಕರೆದು ಏಕಚಕ್ರ ನಗರದಲ್ಲಿ ವಿದ್ಯಾಧೀಶ ತೀರ್ಥರು ವಾಕ್ಯಾರ್ಥ ಚಂದ್ರಿಕಾದ ಮೊದಲಿನ 5 ಅಧಿಕರಣಕ್ಕೆ ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ವಾಕ್ಯಾರ್ಥ ಚಂದ್ರಿಕಾ ಅಂತ ಹೇಳ್ಕೊಂಡಂತೆ ಆ ವಾಕ್ಯಾರ್ಥ ಚಂದ್ರಿಕಾ ಅದನ್ನು ಒಳ್ಳೆ ವಿದ್ವಾಂಸರಿಂದಲೇ ಪಾಠ ಓದಬೇಕಾಗ್ತದೆ. ವ್ಯಾಕರಣ ನ್ಯಾಯದ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಚಿಂತನೆ ಮಾಡಿರ್ತಕ್ಕಂಥ ಅದ್ಭುತ ಗ್ರಂಥ ವಾಕ್ಯಾರ್ಥ ಚಂದ್ರಿಕಾ. ದ್ವಿತ್ವವಾದಾರ್ಥ ಅಂತ ತಿಳ್ಕೊಂಡಂತೇಳಿ ಇನ್ನೊಂದು ಗ್ರಂಥವನ್ನು ಬರೆದಿದ್ದಾರೆ. ತಲವಕಾರೋಪನಿಷತ್ತು ಅಂತ ತಿಳ್ಕೊಂಡಂತನ್ನೋಕ್ಕೆ ಅದಕ್ಕೆ ಖಂಡಾರ್ಥ ಬರೆದಿದ್ದಾರೆ. ಓಂಕಾರವಾದಾರ್ಥ ಅಂತ ಅನ್ನೋದು ಇವರು ಇನ್ನೊಬ್ಬ ಗ್ರಂಥ. ಆನಂತರ ಏಕಾದಶಿ ದ್ವಾದಶಿ ದಶಮಿ ಏಕಾದಶಿ ದ್ವಾದಶಿ ತಿಥಿತ್ರಯ ನಿರ್ಣಯದ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಏಕಚಕ್ರ ನಗರಕ್ಕೆ ಬಂದ ನಂತರ ದೇಹಾಲಸ್ಯವಾಯಿತು. ತಮ್ಮ ಜೊತೆಯಲ್ಲಿ ವಂಶರಾಮದೇವರು, ವಂಶವಿಠ್ಠಲ ದೇವರು, ವ್ಯಾಸಮುಷ್ಟಿಗಳು ಎಲ್ಲಿ ಕಾಶ್ಮೀರದ ಹತ್ತಿರ ಏಕಚಕ್ರ ನಗರ. ಆನಂತರ ವೇದನಿಧಿ ತೀರ್ಥರಿಗೆ ರಾಮೇಶ್ವರದಿಂದ ಬಂದು ಪಂಢರಪುರದಲ್ಲಿ ಇರಲಿಕ್ಕೆ ಹೇಳಿದರು. ಪಂಢರಪುರ ಎಲ್ಲಿ, ಈ ಸಂಸ್ಥಾನದ ಪ್ರತಿಮೆಗಳನ್ನು ಮುಟ್ಟಿಸೋದು ಹೇಗೆ ಅಂತ ವಿಚಾರ ಮಾಡಿದಾಗ ತಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ರಂಗಾಚಾರ್ಯರು ಅಂತ ಹೇಳಿ ಒಬ್ಬರು ಮಹಾವಿದ್ವಾಂಸರು, ಅವರು ಕೊರಟಗಿ ಪ್ರದ್ಯುಮ್ನಾಚಾರ್ಯ ಪ್ರಯಾಗದಲ್ಲಿ ಕೋಟಿ ಜಪ ಮಾಡಿದಂಥವರು ಅವರಿಗೆ ವೇದನಿಧಿ ತೀರ್ಥರು ಅಂತ ಆಶ್ರಮ ಕೊಟ್ಟು ವೇದನಿಧಿ ತೀರ್ಥರು ಅಂತ ಹೇಳಿದಲ್ಲ, ವೇದನಿಧಿ ತೀರ್ಥರ ಪೂರ್ವಾಶ್ರಮದ ಅಣ್ಣನ ಮಕ್ಕಳು ರಂಗಾಚಾರ್ಯರು ಅಂತೇಳಿ ಮಠದಲ್ಲಿ ಜೊತೆಯಲ್ಲೇ ಇದ್ದರು. ಅವರನ್ನು ಕರೆದು ಅವರಿಗೆ ಹೇಳಿ ಕಳಿಸ್ತಾರೆ. ಏನು ಅಂತಿಕೊಂಡಂತಂದರೆ, ಈ ಪ್ರತಿಮೆಯನ್ನು ನಾನು ಪ್ರಾಮಾಣಿಕವಾಗಿ ಅವ್ರಿಗೆ ಹೋಗಿ ಮುಟ್ಟಿಸ್ಬೇಕು. ಆನಂತರ ಅವ್ರು ಏನು ಅನುಗ್ರಹ ಮಾಡ್ತಾರೆ ಅವ್ರ ಅನುಗ್ರಹ ಮಾಡಿಸ್ಕೊಳ್ಬೇಕು ಅಂತ ಹೇಳಿ
ವಂಶರಾಮದೇವರು, ವ್ಯಾಸಮುಷ್ಟಿ ಇತ್ಯಾದಿ ಪೆಟ್ಟಿಗೆಗಳನ್ನು ರಂಗಾಚಾರ್ಯ ವಶದಲ್ಲಿ ಕೊಟ್ಟು ಅವರು ಅಲ್ಲಿ ವೃಂದಾವನಸ್ಥರಾಗಿದ್ದಾರೆ. ರಂಗಾಚಾರ್ಯ ತಾವೇ ನಿಂತಿಸಿಕೊಂಡು ಏಕಚಕ್ಕ ನಗರದಲ್ಲಿ ವಿದ್ಯಾಧೀಶರ ವೃಂದಾವನವನ್ನು ಕಟ್ಟಿಸಿ ಆ ಪ್ರತಿಮೆಗಳನ್ನು ತಂದು ವೇದನಿಧಿ ತೀರ್ಥರಿಗೆ ಕೊಟ್ಟಿದ್ದಾರೆ. ವೇದನಿಧಿ ತೀರ್ಥರಿಗೆ ಬಹಳ ಸಂತೋಷವಾಯಿತು. ಇಲ್ಲದೇ ಇದ್ರೆ ಮತ್ತೊಬ್ಬರು ವಿದ್ಯಾಧೀಶರಂತ ಹೊರಟೋಗ್ಬಿಟ್ಟಿದ್ರು. ಉತ್ತರಾದಿ ಮಠದ ಸಂಸ್ಥಾನ ಅಂತಂದು ಸುಲಭ ಅಲ್ಲ. ಅದರ ಅಧಿಕಾರ ಅಂತ ಅನ್ನೋದು ಜಗತ್ತಿನಿಂದ ಸಿಗತಕ್ಕಂಥ ಮಾನ ಮರ್ಯಾದೆ. ಮತ್ತೊಬ್ಬರಾಗಿದ್ದರೆ ತಾವೇ ಸನ್ಯಾಸಿ ವೇಷ ಹಾಕಿಕೊಂಡು ವಿದ್ಯಾಧೀಶ ತೀರ್ಥರು ನನಗೆ ಆಶ್ರಮ ಕೊಟ್ಟಿದ್ದಾರೆ, ನನಗೆ ಸಂಸ್ಥಾನ ಒಪ್ಪಿಸಿದ್ದಾರೆ ಅಂತ ತಿಳ್ಕೊಂಡು ಅಂತ ಹೇಳಿ ತಾವೇ ಉತ್ತರಾದಿ ಮಠದ ವಿದ್ವಾಂಸ ಯತಿಗಳು ಅಂತೇಳಿ ಮಾಡ್ಬೋದಾಗಿತ್ತು. ಅಬ್ಜಾವಧಿ ರೂಪಾಯಿ ಸಂಪತ್ತಿ ಉತ್ತರಾದಿ ಮಠದ. ಆದರೆ ರಂಗಾಚಾರ್ಯರು ನಿಸ್ಪೃಹರು. ಗುರುಗಳ ಆಜ್ಞೆ. ಇದೇ ವೇಳೆಯಲ್ಲಿ ಬಂದು ವೇದನಿಧಿ ತೀರ್ಥರಿಗೆ ಸಮರ್ಪಣೆ ಮಾಡಿದವರು ಬಹಳ ಸಂತೋಷವಾಯಿತು. ವೇದನಿಧಿ ತೀರ್ಥರ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂಡ ಇರ್ತಕ್ಕಂಥವ್ರು. ವೇದನಿಧಿ ತೀರ್ಥರಿಗೂ ರಾಘವೇಂದ್ರ ಸ್ವಾಮಿಗಳಿಗೂ ಬಹಳ ನಿಕಟವಾಗಿರ್ತಕ್ಕಂಥ ಒಂದು ಸಂಬಂಧ. ವೇದನಿಧಿ ತೀರ್ಥರಲ್ಲಿ ಶಿಷ್ಯರಾಗಿರ್ತಕ್ಕಂಥವ್ರು ರಂಗನಾಥ ತೀರ್ಥರು, ರಂಗಾಚಾರ್ಯರು, ಇವರು ಕೂಡ ಇದ್ದರು. ಆನಂತರ ವಿದ್ಯಾಧೀಶರಿದ್ದಾಗಲೇ ಒಬ್ಬರು ಮಹಾವಿದ್ವಾಂಸರು ವ್ಯಾಸಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಅವರು ಬಾಲ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಪಡೆದವರು. ಅವರು ಬಂದು ವಿದ್ಯಾಧೀಶ ತೀರ್ಥರಿಗೆ ಆಶ್ರಮ ಕೊಡುವಂತ ಕೇಳಿದರು. ಅವರು ಸದ್ಯಕ್ಕೆ ಬೇಡ ಅಂತೇಳಿ ಅವರೇ ನಂತರ ವೇದನಿಧಿ ತೀರ್ಥರ ಹತ್ರ ಬಂದು ಕೂಡ ಬಂದು ಕೇಳಿದರು. ಅವ್ರು ಸದ್ಯಕ್ಕೆ ಬೇಡ, ಆಮೇಲೆ ನೋಡೋಣ ಅಂತ ಹೇಳಿ. ಆಗ ಅವರು ಕೃಷ್ಣದ್ವೈಪಾಯನ ಹತ್ರ ಹೋಗಿ ಆಶ್ರಮವನ್ನು ತೆಗೆದುಕೊಂಡು ವಿದ್ಯಾನಾಥ ತೀರ್ಥರು ಅಂತ ಹೇಳಿ ಅವು ವಿದ್ವಾಂಸರಾಗಿ ಸನ್ಯಾಸಿಗಳಾಗಿ ಮಹಾವಿರಕ್ತರು, ಮಹಾವಿದ್ವಾಂಸರು ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದರು. ಆ ನಂತರ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ವೇದನಿಧಿ ತೀರ್ಥರಿಗೂ ವಿದ್ಯಾನಾಥ ತೀರ್ಥರಿಗೂ ಶಾಸ್ತ್ರದಲ್ಲಿ ಸಾಕಷ್ಟು ವಿಚಾರ ವಿಮರ್ಶೆ ಆಯಿತು. ಅವರ ಪಾಂಡಿತ್ಯವನ್ನು ಕಂಡು ವೇದನಿಧಿ ತೀರ್ಥರು ಅವರಿಗೆ ದಂಡ ವ್ಯತ್ಯಾಸವನ್ನು ಮಾಡಿ ಅವರಿಗೆ ರಂಗನಾಥ ತೀರ್ಥರು ಅಂತೇಳಿ ಹೊಸ ಹೆಸರನ್ನು ಕೊಟ್ಟಿದ್ದಾರೆ. ಕಂಡು ದಕ್ಷಿಣ ದೇಶದಲ್ಲಿ ಧರ್ಮ ಪ್ರಚಾರ ಮಾಡ್ತಾ ಇರಿ ಅಂತ ತಿಳ್ಕೊಂಡಂತೇಳಿ ಇದೇ ಸಂದರ್ಭದಲ್ಲಿ ವೇದನಿಧಿ ತೀರ್ಥರಿಗೆ ಪಂಢರಪುರದಲ್ಲಿ ದೇಹಾಲಸ್ಯವಾಯಿತು. ಪಟ್ಟ ಯಾರಿಗೆ ಕೊಡಬೇಕು, ಆಶ್ರಮ ಯಾರಿಗೆ ಕೊಡಬೇಕು ಅಂತನ್ನುವ. ಯಾಕಂತಂದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಉತ್ತರಾದಿ ಮಠದಲ್ಲಿ ಸಂಸ್ಥಾನ ಒಪ್ಪಿಸೋದು ಅಂತಂದರೆ ಒಂದು ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗಿ ಮತ್ತೊಬ್ಬ ಪ್ರೈಮ್ ಮಿನಿಸ್ಟರ್ ಇದ್ದಂತೆ, ಒಂದು ರಾಜ್ಯ ಚೇಂಜ್ ಆಗಿ ಮಹಾಚಕ್ರವರ್ತಿ ಚೇಂಜ್ ಆಗಿ ಒಂದು ಉತ್ತರಾಧಿಕಾರಿ ಮಾಡದಂತೆ. ಸಂಪೂರ್ಣ ಎಲ್ಲ ಸಮಾಜದ ದೃಷ್ಟಿ, ಮಠದ ದೃಷ್ಟಿ, ಧರ್ಮ ಪ್ರಚಾರ ಎಲ್ಲ ನೋಡಿ ವಿಚಾರ ಮಾಡಿ ಕೊಡಬೇಕಾಗ್ತದೆ. ಈ ಕಡೆಗೆ ತಮ್ಮಿಂದ ಇನ್ನೊಮ್ಮೆ ಆಶ್ರಮ ದಂಡ ವ್ಯತ್ಯಾಸ ಮಾಡಿ ಮಹಾವಿದ್ವಾಂಸರಂಗಿರ್ತಕ್ಕಂಥ ರಂಗನಾಥ ತೀರ್ಥರು ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಆ ನಂತರ ತಮಗೆ ಎಲ್ಲ ಗುರುಗಳಿಂದ ವಂಶರಾಮಚಂದ್ರ ದೇವರು ಇತ್ಯಾದಿಗಳನ್ನು ತಂದು ಕೊಟ್ಟಿರ್ತಕ್ಕಂಥ ರಂಗಾಚಾರ್ಯರು ಯಾರಿಗೆ ಆಶ್ರಮ ಕೊಡಬೇಕು ವಿಚಾರ ಮಾಡಿದರು. ರಂಗನಾಥ ತೀರ್ಥರು
ಇನ್ನು ಸಣ್ಣ ವಯಸ್ಸಿನವರು, ಇವತ್ತೆಲ್ಲ ನಾಳೆ ಅವರಿಗೆ ಅನುಕೂಲತೆ ಆಗಬಹುದು ಅಂತ ತಿಳ್ಕೊಂಡು ಅಂತ ಹೇಳಿ ಆಗ ಇವರು ರಂಗಾಚಾರ್ಯರಿಗೆ ಕರೆಕಳಿಸಿದ್ರು, ಬಂದ್ಬಿಡ್ರಿ ಅಂತ ತಿಳ್ಕೊಂಡು ಅಂತ ಹೇಳಿ. ಇದಕ್ಕಿಂತ ಮೊದಲೇ ವಿದ್ಯಾಧೀಶ ತೀರ್ಥರಿಂದ ಆಶ್ರಮ ತೆಗೆದುಕೊಂಡಿರ್ತಕ್ಕಂಥ ಕೃಷ್ಣದ್ವೈಪಾಯನರು ಅವರು ಕೂಡ ಇದಕ್ಕೆ ಉತ್ತರಾಧಿಕಾರಿ ಆಗತಕ್ಕಂಥವರು. ಏನು ಮಾಡಬೇಕು, ಕೊನೆಗೆ ಅವರು ವಿಚಾರ ಮಾಡಿದರು, ಇಲ್ಲ ವಂಶರಾಮಾಯಣ ತಂದುಕೊಟ್ಟಿರ್ತಕ್ಕಂಥ ಸತ್ಯವಂತರಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ತಿಳ್ಕೊಂಡಂತ ಹೇಳಿ ರಂಗಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಅವರಿಗೆ ಸತ್ಯವ್ರತ ತೀರ್ಥರು ಅಂತ ತಿಳ್ಕೊಂಡಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ. ಸತ್ಯವ್ರತ ತೀರ್ಥರು ಅಂತ ತಿಳ್ಕೊಂಡಂತ ಹೇಳಿ ನಾಮಕರಣವನ್ನು ಮಾಡಿದ ನಂತರ ಅವರಿಗೆ ಆಶ್ರಮ ಕೊಟ್ಟು ನೀವು ಸಂಚಾರವನ್ನು ಮಾಡ್ರಿ ಅಂತ ತಿಳ್ಕೊಂಡಂತ ಹೇಳಿ ಸಂಚಾರವನ್ನು ಮಾಡಬೇಕು ಅಂತ ತಿಳ್ಕೊಂಡಿಲ್ಲ. ಆಶ್ರಮ ಕೊಡೋಕ್ಕಿಂತ ಮೊದಲು ವೇದನೆ ತೀರ್ಥರಿಗೆ ಅಂತ್ಯಕಾಲ ಬಂದಿದೆ ಅಂತ ತಿಳ್ಕೊಂಡಂತ ಹೇಳಿ ನಾನು ತಿಳಿದುಕೊಂಡು ಕೃಷ್ಣದ್ವೈಪಾಯನರಿಗೆ ಗೊತ್ತಾಯಿತು. ಕೃಷ್ಣದ್ವೈಪಾಯನರು ಅದ್ಭುತವಾಗಿರ್ತಕ್ಕಂತಹ ಮಂತ್ರಸಿದ್ಧ ವ್ಯಕ್ತಿಗಳು, ಮಹಾವಿದ್ವಾಂಸರು. ಅವರಿಗೆ ವೇದನೆ ತೀರ್ಥರ ಮೊದಲೇ ತಮಗೆ ಪಟ್ಟ ಆಗಬೇಕು ಅಂತ ನಿಶ್ಚಯ ಇತ್ತು, ಆದರೆ ಆಗಲಿಲ್ಲ. ವೇದನೆ ತೀರ್ಥರ ಹತ್ತಿರ ನಂತರ ತಮಗೆ ಸಿಗ್ತದೆ ಅಂತ ತಿಳ್ಕೊಂಡು ತಿಳಿದುಕೊಂಡಿದ್ದರು. ಸುದ್ದಿ ಗೊತ್ತಾಯಿತು, ರಂಗಾಚಾರ್ಯರಿಗೆ ಆಶ್ರಮ ಕೊಡ್ತಾ ಇದ್ದಾರೆ ಅಂತೇಳಿ ಅವರು ತಮ್ಮ ಶಿಷ್ಯರ ಜೊತೆಗೆ ಬಂದಿದ್ದಾರೆ. ವಿದ್ಯಾಧೀಶರಿಂದಲೇ ಆಶ್ರಮ ತೆಗೆದುಕೊಂಡವರು, ಆಶ್ರಮ ಜ್ಯೇಷ್ಠರು. ಅವರು ಇದಕ್ಕೆ ಅಡ್ಡಿ ಮಾಡಿದರೆ ಇವರಿಗೆ ಆಶ್ರಮ ಹೇಗೆ ಕೊಡ್ಲಿಕ್ಕಾಗ್ತದೆ? ವೇದ ತೀರ್ಥರಿಗೂ ಕೂಡ ಬಹಳ ಸಮಸ್ಯೆ ಆಯಿತು. ಬುದ್ಧಿವಂತರಾಗಿರ್ತಕ್ಕಂಥ ರಂಗಾಚಾರ್ಯ ಏನು ಮಾಡಿದರು, ಕೃಷ್ಣದ್ವೈಪಾಯನರು ಬಿಡಾರ ಬಿಟ್ಟಲ್ಲಿ ಹೋಗಿ, ಇಲ್ಲ ಮತ್ತೆ ವೇದನೆ ತೀರ್ಥರು ನನಗೆ ಆಶ್ರಮ ಕೊಡಬೇಕು ಅಂತ ಮಾಡಿದ್ದಾರೆ, ನೀವು ನಮಗೆ ಅನುಮತಿ ಕೊಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಅವ್ರಿಗೆ ನಮಸ್ಕಾರ ಹಾಕಿದರು. ಆಗ ಮನಸ್ಸಿಲ್ಲದೆ ದೇವರ ಇಚ್ಛೆ ಅಂತ ತಿಳ್ಕೊಂಡು ಅಂತ ಹೇಳಿ ಆಯಿತು, ನೀವೇ ಸಂಸ್ಥಾನಾಧಿಪತಿಗಳಾಗ್ರಿ ಅಂತ ತಿಳ್ಕೊಂಡು ಅಂತ ಹೇಳಿ ಅವರು ಅನುಮತಿಯನ್ನು ಕೊಟ್ಟಾಗ ರಂಗಾಚಾರ್ಯರಿಗೆ ವೇದನೆ ತೀರ್ಥರ ಆಶ್ರಮವನ್ನು ಕೊಟ್ಟು ಅವರಿಗೆ ಸತ್ಯವ್ರತರು ಅಂತ ತಿಳ್ಕೊಂಡು ನಾಮಕರಣ ಮಾಡಿದರು. ಉತ್ತರಾಮಠದಲ್ಲಿ ಅಂದಿನಿಂದ ಇಂದಿನವರೆಗೂ ಸತ್ಯ ಶಬ್ದ ಮೊದಲು ಆರಂಭದಲ್ಲಿರ್ತದೆ. ಸತ್ಯವೀರರು, ಸತ್ಯಧೀರರು, ಸತ್ಯಜ್ಞಾನರು, ಸತ್ಯಬೋಧರು, ಸತ್ಯನಾಥರು, ಸತ್ಯ ಧ್ಯಾನರು, ಸತ್ಯ ಪ್ರಮೋದರು, ಈ ಎಲ್ಲ ಸತ್ಯ ಎಲ್ಲಿಂದ ಪ್ರಾರಂಭವಾಯಿತು? ಈ ಸತ್ಯ ಅಂತ ಅನ್ನೋದು ಪ್ರಾರಂಭವಾದದ್ದೇ ಈ ಸತ್ಯವ್ರತರಿಂದ. ಯಾಕೆಂದರೆ ತಮ್ಮ ಕೈಗೆ ಸಿಕ್ಕ ಸಂಸ್ಥಾನವನ್ನು ತಾವೇ ಇಟ್ಟುಕೊಂಡು ತಾವೇ ಮಠದ ಮುಖ್ಯ ನ್ಯಾಯಗಳು ಅಂತ ಹೇಳ್ಬೋದಾಗಿತ್ತು, ಅದು ಸುಳ್ಳು ಮಾತನಾಡಲಿಲ್ಲ. ಅದಕ್ಕೆ ವೇದನೆ ತೀರ್ಥರು ಸತ್ಯವ್ರತರು ಅಂತ ಹೆಸರಿಟ್ಟಿದ್ದಾರೆ. ಸತ್ಯವ್ರತರು ಆಶ್ರಮವನ್ನು ತೆಗೆದುಕೊಂಡ ನಂತರ ತಮ್ಮ ಗುರುಗಳ ವೃಂದಾವನವನ್ನು ಪಂಢರಪುರದಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಕಟ್ಟಿಸಿ ಜ್ಞಾನ ಸತ್ರಾದಿಗಳನ್ನೆಲ್ಲ ಮಾಡಿ, ಆ ಸಂದರ್ಭದಲ್ಲಿ ತಾವು ವಿಶೇಷವಾದ ರೀತಿಯಲ್ಲಿ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರಿಗೂ ವಯಸ್ಸಾಗಿತ್ತು. ಬಹಳ ದೂರ ಹೋಗದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸತ್ಯವ್ರತರು ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮನ್ ನ್ಯಾಯಸುಧಾಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಎಲ್ಲೆಲ್ಲಿ ವಿದ್ವಾಂಸರಿಗೂ ಕೂಡ ಮುಂದೇನಪ್ಪ, ಹೇಗೆ ಸಂದರ್ಭ,
ಹೇಗೆ ಅನ್ವಯ ಹೆಚ್ಚಬೇಕು ಅಂತೇಳಿ ಅನಾನುಕೂಲತೆ ಆದಾಗ ಸತ್ಯವ್ರತರ ಟಿಪ್ಪಣಿ ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಬಹಳ ಉಪಯೋಗ ಬೀಳುತ್ತೆ. ಇಂತಹ ಸತ್ಯವ್ರತರು ಕೇವಲ 3 ವರ್ಷ ಮಾತ್ರ ಪೆಟ್ಟದ ಮೇಲೆ ಇದ್ದರು. ಆ 3 ವರ್ಷದಲ್ಲಿ ಅದ್ಭುತವಾದಂತಹ ತಪಸ್ಸಿನಿಂದ ರಾಮದೇವರನ್ನು ಒಲಿಸಿಕೊಂಡ್ರು. ಇಳಿ ವಯಸ್ಸಾದ ಇನ್ನೇನು ಓಡಾಡ್ಲಿಕ್ಕೆ ಆಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಸಾಂಗಲಿಯಲ್ಲಿ ಬಂದಿದ್ದಾರೆ, ಕೃಷ್ಣಾ ನದಿ ತೀರದಲ್ಲಿ. ಅಂತಹ ಸಂದರ್ಭದಲ್ಲಿ ಸಾಂಗಮ್ ಲೀಯತೇತಿ ಸಾಂಗಲಿ, ಚರ್ಮ ಶರೀರದಿಂದಲೇ ಮನುಷ್ಯ ಪ್ರಾಣ ಬಿಡ್ತಾನೆ ಅಂತಿಕೊಂಡಂತ ಹೇಳುವ ಒಂದು ಅರ್ಥವನ್ನು ಕೊಡುವುದು ಸಾಂಗಲಿ ಊರಿನ ಅರ್ಥ. ಅದಕ್ಕೋಸ್ಕರ ಕೃಷ್ಣಾ ನದಿ ತೀರದಲ್ಲಿ ಸತ್ಯವ್ರತರು ಅತ್ಯಂತ ದೊಡ್ಡ ಎತ್ತರವಾಗಿರ್ತಕ್ಕಂಥ ವೃಂದಾವನವನ್ನು ತಾವೇ ಕಟ್ಟಿಸಿ ತಾವು ಸ್ವತಃ ಅದರಲ್ಲಿ ಸಜೀವವಾಗಿ ಪ್ರವೇಶವನ್ನು ಮಾಡಿ ಇಂದಿಗೂ ಸತ್ಯವ್ರತರು ಅಲ್ಲಿ ಜಾಗೃತರಾಗಿದ್ದಾರೆ ಅಂತನ್ನೋದು ವೃಂದಾವನಸ್ಥರಾದ ಮೇಲೆ ಅವರ ಮಹಿಮೆಗಳನ್ನು ಅದ್ಭುತವಾಗಿರ್ತಕ್ಕಂಥ ವಿಶಿಷ್ಟತೆ. ಸತ್ಯ ಶಬ್ದದಿಂದ ಬಂದಿರತಕ್ಕಂತಹ ಒಂದು ವಿಶಿಷ್ಟತೆ ಇದು ಸತ್ಯವ್ರತ. ಇಂತಹ ಸತ್ಯವ್ರತರು ವೃಂದಾವನಸ್ಥರಾದ ಮೇಲೆ ಇವರ ನಂತರದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಸತ್ಯಸಂಧ ತೀರ್ಥರು ಸಾಂಗಲಿಗೆ ಬಂದಾಗ ಅವರು ರಾಮಚಂದ್ರ ದೇವರ ಪೂಜೆಯನ್ನು ಮಾಡಿ ಶ್ರೀ ರಾಮಚಂದ್ರನ ಸ್ತೋತ್ರ ಮಾಡ್ತಾ ಒಂದು ವಿಷ್ಣು ಸ್ತುತಿಯನ್ನು ಬರೆದರು. ಮುರಾರಾತೆ ವಿಷ್ಣು ಅಂತೇಳಿ ಪ್ರಾರಂಭವಾಗುವ ಅದ್ಭುತವಾಗಿರ್ತಕ್ಕಂಥ ಸ್ತೋತ್ರ. ಆ ಸ್ತೋತ್ರವನ್ನು ಹೇಳ್ತಾ ಇದ್ದರೆ ಸತ್ಯವ್ರತರ ವೃಂದಾವನ ಸಂತೋಷಪಟ್ಟು ಒಳಗಾಡ್ತಾ ಇತ್ತಂತೆ, ತಲೆದೂಗ್ತಾ ಇದ್ರು. ಅಂದರೆ ಇವತ್ತಿಗೂ ಅವರಲ್ಲಿ ಸಜೀವವಾಗಿ ಒಳ್ಳೆ ಮಹಾ ಮಹಿಮೆಯನ್ನು ತೋರಿಸ್ತಾ ಇರ್ತಕ್ಕಂಥ ಅದ್ಭುತ ವ್ಯಕ್ತಿಗಳು ಅನ್ನೋದು ನಮಗೆ ಗೊತ್ತಾಗ್ತದೆ. ಸತ್ಯಸಂಧರ ಪೂಜೆಯನ್ನು ನೋಡಿ ಅವರ ಸ್ತೋತ್ರವನ್ನು ಕಂಡು ತಲೆದೂಗಿದ್ದು ಸಂಪೂರ್ಣ ದೊಡ್ಡ ವೃಂದಾವನ, ಎತ್ತರ ವೃಂದಾವನ ಇದೆ, ಅಲುಗಾಡ್ತು. ನಂತರ ಮಧ್ಯದಲ್ಲಿ ಸತ್ಯಧ್ಯಾನರ ಇಂಥ ಮೊದಲು ಏನೋ ಗೊತ್ತಿಲ್ಲ, ಕೃಷ್ಣಾ ನದಿಗೆ ಮಹಾಪೂರ ಬಂತು. ಮಹಾಪೂರ ಇಷ್ಟು ಜೋರಾಗಿತ್ತಲ್ಲ, ಕಾಲ್ಭಾಗಕ್ಕಿಂತ ಹೆಚ್ಚು ಸಾಂಗಲಿ ಪೂರ ಸಾಂಗಲಿ ನೀರಲ್ಲಿ ಮುಳುಗಿತ್ತು. ನೀರಿಳಿದ ಮೇಲೆ ಕಾಲುಭಾಗ ಸಾಂಗಲಿ ಉಸುಕಿನ ಕೆಳಗೆ ಮುಚ್ಚೋಗ್ಬಿಟ್ಟಿತ್ತು. ಮುಚ್ಚಿ ಹೋದದ್ದರಿಂದಾಗಿ ಸತ್ಯವ್ರತರ ವೃಂದಾವನ ಎಲ್ಲಿ ಮುಚ್ಚಿ ಹೋಗಿದೆ ಜನರಿಗೆ ಗೊತ್ತಾಗಲಿಲ್ಲ. ಸುಮಾರು ಕೆಲವು ವರ್ಷಗಳವರೆಗೆ ಎಲ್ಲಿರ್ಬೋದು ವೃಂದಾವನ, ಹೇಗೆ ಹುಡುಕೋದು? ವಿಶಾಲವಾಗಿರ್ತಕ್ಕಂತಹ ಉಸುಕಿನ ಪಾತ್ರ. ಆದರೆ ಆ ವೃಂದಾವನವನ್ನು ಹುಡುಕಿದ ಕೀರ್ತಿ ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂಥ ಮಾಹುಲಿ ಗೋಪಾಲಾಚಾರ್ಯ. ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂಥ ಮಾಹುಲಿ ಗೋಪಾಲಾಚಾರ್ಯರು ಸಾಂಗಲಿಯಲ್ಲಿ ಎಮೆ ಕಲೀಲಿಕ್ಕೆ ಇರ್ತಕ್ಕಂಥ ಸಂದರ್ಭ, BA ಆದಮೇಲೆ ಸತ್ಯಧ್ಯಾನದ ಹತ್ರ ಹೋಗಿ ವಿದ್ಯೆಯನ್ನು ಪಡೆದಿರ್ತಕ್ಕಂಥವ್ರು. ಅವರಿಗೆ ಅಭ್ಯಾಸ ಮಾಡೋದಕ್ಕೋಸ್ಕರ ಅವರು ಕೃಷ್ಣಾ ನದಿ ತೀರದಲ್ಲಿ ಬಂದು ಕೂಡಬೇಕು.
ಅವರು ಅನೇಕ ದಿವಸ ಅಬ್ಸರ್ವ್ ಮಾಡಿದರು, ಸುತ್ತಲೂ ಬೆಳೆದಿರ್ತಕ್ಕಂಥ ಹುಲ್ಲಿನಲ್ಲಿ ಆಗಾಗ ಸ್ವಲ್ಪ ಭಾಗ ಹುಲ್ಲಿಗೆ ಬೆಂಕಿ ಹತ್ತಿ ಉರಿತದೆ, ಮತ್ತೆ ಆರ್ತದೆ, ಮತ್ತೆ ಹುಲ್ಲು ಬೆಳೆದ ನಂತರ ಮತ್ತೆ ಬೆಂಕಿ ಹತ್ತದೆ. ಅಲ್ಲೇ ಸತ್ಯವ್ರತರ ವೃಂದಾವನ ಇರಬಹುದು ಅಂತ ತಿಳ್ಕೊಂಡಂತೇಳಿ ನಮ್ಮ ಆಚಾರ್ಯರು ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಭೇಟಿಯಾಗಿ ಸರ್ಕಾರದಿಂದ ಅನುಮತಿಯನ್ನು ತೆಗೆದುಕೊಂಡು ಅಲ್ಲಿಯ ಭಾಗದ ಉಸುಕನ್ನು ತೆಗೆಸಿದರೆ ಸತ್ಯವ್ರತರ ವೃಂದಾವನ ಪ್ರತ್ಯಕ್ಷವಾಯಿತು. ಆ ನಂತರ ಸತ್ಯಪ್ರಮೋದ ತೀರ್ಥರಿದ್ದ ಮಹಾನುಭಾವರು ಬಂದು ಆ ವೃಂದಾವನಕ್ಕೆ ಅಭಿಷೇಕಾದಿಗಳನ್ನು ಮಾಡಿ ಅಲ್ಲಿ ಒಂದು ಸಣ್ಣ ಕೋಣೆ ಅಷ್ಟನ್ನು ತೆಗೆದುಕೊಂಡು ಪೂಜೆ ಪುನಸ್ಕಾರಗಳು ಪ್ರಾರಂಭವಾದವು. ಈಗಂತೂ ನಮ್ಮ ಸ್ವಾಮಿ ಸತ್ಯಾತ್ಮರು ದೊಡ್ಡ ಜಾಗ ತೆಗೆದುಕೊಂಡು ನಿತ್ಯ ಪೂಜೆ ವ್ಯವಸ್ಥೆ, ನಿತ್ಯ ಪಾಠ ಪ್ರವಚನ ವ್ಯವಸ್ಥೆ ಎಲ್ಲವನ್ನೂ ಮಾಡಿದ್ದಾರೆ. ಸತ್ಯವ್ರತರ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಏನು ಲಾಭ ಸಿಗ್ತದೆ ಅಂತ ತಿಳ್ಕೊಂಡಂತಂದರೆ, ನಮ್ಮ ಗುರುಗಳು ಸತ್ಯವ್ರತರ ಸೇವೆಯನ್ನು ವಿಶೇಷ ರೀತಿಯಿಂದ ಮಾಡಿದ್ದರಿಂದಾಗಿ ಅವರ ಮಗಳ ಹೊಟ್ಟೆಯಲ್ಲಿ ದೌಹಿತ್ರರಾಗಿ ಇವತ್ತಿನ ಜಗದ್ಗುರುಗಳಾಗಿರ್ತಕ್ಕಂಥ ಸತ್ಯಾತ್ಮ ತೀರ್ಥರ ಅವತಾರವನ್ನು ತೆಗೆದುಕೊಂಡರು. ನಮ್ಮ ಗುರುಗಳ ಮೂರನೇ ಮಗಳು ಈಗ ರುಕ್ಮಿಣೀಬಾಯಿ ಅಂತ ತಿಳ್ಕೊಂಡಂತ ಹೇಳಿ ಹೆಸರು, ಮದುವೆಗಿಂತ ಮೊದಲು ವೈಜಯಂತಿ ಅಂತ ತಿಳ್ಕೊಂಡಂತ ಹೇಳುವ ಹೆಸರು. ಅವರಲ್ಲಿ ಹುಟ್ಟಿರ್ತಕ್ಕಂಥವರೇ ಸರ್ವಜ್ಞಾಚಾರ್ಯರು. ಅವರೇ ಇಂದಿನ ಉತ್ತರಾದಿಮಠದ ಪೀಠದಲ್ಲಿರ್ತಕ್ಕಂತಹ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು. ಸತ್ಯವ್ರತರ ಸೇವೆಯಿಂದ ಪಡೆದಿರ್ತಕ್ಕಂಥ ಒಂದು ಲಾಭ ಅಂತ ತಿಳ್ಕೊಂಡಂತಂದರೆ ಅವರ ಮೊಮ್ಮಗ ಮತ್ತೆ ಈ ಪೀಠದ ಮೇಲೆ ಜಗದ್ಗುರುಗಳ. ನಮ್ಮ ವಿದ್ಯಾಪೀಠದ ಒಬ್ಬರು ವಿದ್ಯಾರ್ಥಿಗಳು ವೇದನಿಧಿ ಆಚಾರ್ಯರು ಅಂತ ತಿಳ್ಕೊಂಡಂತೇಳಿ ಅಲ್ಲಿ ಪಾಠ ಪ್ರವಚನ ಮಾಡಿಕೊಂಡು ವೃಂದಾವನ ಸೇವೆ ಮಾಡಿಕೊಂಡಿದ್ದಾರೆ. ಆ ಬಾಲ್ಯದಲ್ಲಿ ಅವರ ಮದುವೆ ಮಕ್ಕಳಾದ ಮೇಲೆ ಅವಳ ಮಗಳು ಚಿಕ್ಕವಳು ಇದ್ದಾಗ ಅವಳಿಗೆ ಒಂದು ವಿಚಿತ್ರವಾಗಿರ್ತಕ್ಕಂತಹ ಚರ್ಮ ರೋಗ, ಬಹಳ ಗಾಬರಿ ಆದರು. ಹೆಣ್ಮಗಳು ಏನು ಮಾಡಬೇಕು ಅಂತೇಳಿ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳು ಹೇಳಿದ್ರು, ಏನಿಲ್ಲ, ಸತ್ಯವ್ರತರಿಗೆ ಏರಿಸಿದ ಗಂಧ ದಿನಾಲಿ ಮಗಳಿಗೆ ಹಚ್ಚು ಅಂತ ತಿಳ್ಕೊಂಡಂತೇಳಿ ಕೆಲವೇ ತಿಂಗಳಲ್ಲಿ ಎಲ್ಲ ರೋಗ ಹೊರಟೋಗಿ ಅವಳು ಆರೋಗ್ಯವಂತಳಾಗಿದ್ದಾಳೆ. ಸತ್ಯವ್ರತರ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಕಲ ವಿಧವಾದ ಸೌಭಾಗ್ಯ ಕೊಡ್ತಾರೆ. ಇದಕ್ಕೆ ನೂರಾರು ಉದಾಹರಣೆಗಳಿವೆ. ಇವತ್ತಿಗೂ ವೃಂದಾವನದಲ್ಲಿದ್ದು ಭಕ್ತರ ಮೇಲೆ ಅನುಗ್ರಹವನ್ನು ಮಾಡತಕ್ಕಂಥ ಮಹಾನುಭಾವರು ಸತ್ಯವ್ರತರು. ಜಗತ್ತಿಗೆ ಸತ್ಯ ಅಂದರೆ ಹೇಗಿರ್ತದೆ ಅನ್ನೋದನ್ನು ತಿಳಿಸಿಕೊಟ್ಟವರು. ಅವರಿಂದಲೇ ಉತ್ತರಾದಿ ಮಠದಲ್ಲಿ ಸತ್ಯ ಶಬ್ದ ಪ್ರಾರಂಭವಾದದ್ದು. ಅವರ ಆರಾಧನೆ ನಾಳಿನ ದಿವಸ ಇದೆ. ಅವರ ಮೃತ್ತಿಕಾ ವೃಂದಾವನ ಅನೇಕ ಕಡೆಯಲ್ಲಿ, ಮುಂಬಯಿಯಲ್ಲಿ ಒಂದು ನಮ್ಮ ಗುರುಗಳ ವಿದ್ಯಾಪೀಠವಾಗಿರ್ತಕ್ಕಂಥ ಶ್ರೀ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ 9 ಜನ ಗುರುಗಳ ಮೃತ್ತಿಕಾ ಇದ್ದಂಥ ನವವೃಂದಾವನ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಸ್ಥಳ. ಆ 9 ಗುರುಗಳ ಮೃತ್ತಿಕಾ ಜೊತೆಯಲ್ಲಿ ಸತ್ಯಪ್ರಮೋದ ತೀರ್ಥರು ಕಾಲವಾಗಿದ್ದರಿಂದಾಗಿ ಅವರ ಮೃತ್ತಿಕಾ ವೃಂದಾವನ ಸೇರಿಸಿ ನಮ್ಮಲ್ಲಿ ನಮ್ಮ ವಿದ್ಯಾಪೀಠದಲ್ಲಿ ನಾವೇನು ವೃಂದಾವನ ನಿರ್ಮಾಣ ಮಾಡಿದ್ದೇವೆ. 10 ಗುರುಗಳ ಸನ್ನಿಧಾನ ಅಲ್ಲಿದೆ. ಅದರಲ್ಲಿ ಸತ್ಯವ್ರತರು ಕೂಡ ಒಬ್ಬರು. ಮಹಾರಾಷ್ಟ್ರ ಪ್ರಾಂತದಲ್ಲಿ ಎಲ್ಲಿ ಶೈವ ಭೂವಿಷ್ಠವಾಗಿರ್ತಕ್ಕಂಥ ಸ್ಥಳ, ಅಲ್ಲಿ ವೈಷ್ಣವರ ಪತಾಕೆಯನ್ನು ಹಾರಿಸಿ ವೈಷ್ಣವ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಮಹಾನುಭಾವರು ಸತ್ಯವ್ರತ ತೀರ್ಥರು.
ಯಾರು ಸಾಂಗ್ಲಿ ಪರಿಸರದಲ್ಲಿದ್ದೀರಿ ಅವಶ್ಯವಾಗಿ ಹೋಗಿ. ಸತ್ಯವ್ರತರ ಅನುಗ್ರಹ ಬಹಳ ಅದ್ಭುತವಾದ ರೀತಿಯಲ್ಲಿ ಮನುಷ್ಯನಿಗೆ ಸಿಗ್ತದೆ. ನಮ್ಮಲ್ಲಿಯೂ ಕೂಡ ಸತ್ಯವ್ರತ ಮೃತ್ತಿಕಾ ವೃಂದಾವನ ಇರುವುದರಿಂದಾಗಿ ನಾವು 10 ಜನರ ಸಮಾರಾಧನೆಯನ್ನು ಮಾಡ್ತೇವೆ, ಪುಣ್ಯತಿಥಿಯನ್ನು ಆಚರಣೆ ಮಾಡ್ತೇವೆ. ನಾಳೆ ಸರಿಯಾಗಿ 10 ಗಂಟೆ ನಂತರ ಸತ್ಯವ್ರತರ ವೃಂದಾವನಕ್ಕೆ ಪಂಚಾಮೃತ ಅಭಿಷೇಕ, ಮಹಾಪೂಜೆ, ಆನಂತರ ಹಸ್ತೋದಕ ಇತ್ಯಾದಿ ಕಾರ್ಯಕ್ರಮಗಳು ತಪ್ಪದೇ ನಡೆಯುತ್ತವೆ. ಮುಂಬೈ ಪರಿಸರದಲ್ಲಿರ್ತಕ್ಕಂಥ ಜನರು ತಪ್ಪದೇ ಬನ್ನಿ. ಇಂಥ ಮಹಾನುಭಾವರ ಪುಣ್ಯತಿಥಿಯಲ್ಲಿ ಭಾಗವಹಿಸೋದು ನಮ್ಮ ಅನೇಕ ಜನ್ಮದ ಪುಣ್ಯದಿಂದ ನಮಗೆ ಸಿಗ್ತದೆ. ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಸಿಕ್ಕೋದಿಲ್ಲ ಇದು. ಆದ್ದರಿಂದಾಗಿ ಇಂಥ ಪುಣ್ಯವನ್ನು ಗಳಿಸುವುದಕ್ಕೋಸ್ಕರ ನಾವೆಲ್ಲರೂ ಪ್ರಯತ್ನಶೀಲರಾಗಿರೋಣ. ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಲಿ, ಸತ್ಯವ್ರತರ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ತಿಳ್ಕೊಂಡಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಅವರ ಈ ಚರಿತ್ರೆಯನ್ನು ನಾನು ಸಂಕ್ಷೇಪದಲ್ಲಿ ಮುಗಿಸ್ತೇನೆ. ಈ ಶ್ಲೋಕ ನಾಳೆ ದಿವಸ 108 ಸಲ ಆದರೂ ಹೇಳಿ. ವೇದ ನಿಧ್ಯಾಲವಾಲೋತ್ತ ಭಕ್ತಾನಾಂ ಚಿಂತಿತ ಪ್ರದಃ ಸತ್ಯವ್ರತಾಖ್ಯ ಕಲ್ಪದ್ರುಹು ಭೂಯಾತ್ ಇಷ್ಟಾರ್ಥ ಸಿದ್ಧ ಅಂತ ತಿಳ್ಕೊಂಡಂತ ಹೇಳಿ, ಈ ಶ್ಲೋಕ ಅಂತ ತಿಳ್ಕೊಂಡಂತೇನಿದೆ ತಪ್ಪದೇ ಹೇಳಿ. ಶ್ಲೋಕ ಹೇಳ್ತೇನೆ. ವೇದ ನಿಧ್ಯಾಲವಾಲೋತ್ಥ ವಿದುಷಾಂ ಚಿಂತಿತ ಪ್ರದಃ ಸತ್ಯವ್ರತಾಖ್ಯ ಕಲ್ಪದ್ರುಹು ಭೂಯಾತ್ ಇಷ್ಟಾರ್ಥ ಸಿದ್ಧೈ. ವೇದ ನಿಧ್ಯಾಲವಾಲೋತ್ಥ, ವೇದ ನಿಧಿಗಳು ಅಂತಕ್ಕಂತಹ ಒಂದು ಆಲವಾಲ ಅಂದರೆ ಮಡಿ, ಮರ ಬಡಿಸೋದಕ್ಕೋಸ್ಕರ ಏನು ಮಡಿಗಳನ್ನು ತಯಾರು ಮಾಡ್ತೇವೆ, ಅದಕ್ಕೆ ಆಲವಾಲ ಅಂತಂತಾರೆ. ಅಂಥ ಆಲವಾಲದಲ್ಲಿ ಹುಟ್ಟಿರ್ತಕ್ಕಂತಹ ವಿದ್ವಾಂಸರ ಸಕಲ ಇಷ್ಟಗಳನ್ನು ಪೂರ್ಣ ಮಾಡುವ, ಆನಂತರ ತನ್ನ ಹತ್ತಿರ ಬಂದಿರತಕ್ಕಂತಹ ಭಕ್ತರ ಸಕಲ ಅಭೀಷ್ಟಗಳನ್ನು ಪೂರೈಸುವ ಕಲ್ಪವೃಕ್ಷ ಸತ್ಯವ್ರತಾಖ್ಯ ಕಲ್ಪದ್ರುಹು. ಸತ್ಯವ್ರತರು ಅಂತಕ್ಕಂತಹ ಕಲ್ಪವೃಕ್ಷ ನಮ್ಮ ಸಕಲ ಅಭೀಷ್ಟಗಳು ಪೂರೈಸಲಿ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆ ಇದೆ. ಇಂತಹ ಸತ್ಯವ್ರತರ ಸ್ಮರಣೆ ನಾವು ಮಾಡಿದ ದಿನವೇ ಅತ್ಯಂತ ಶ್ರೇಷ್ಠವಾದ ದಿನ. ಇಂಥ ಒಂದು ಅನುಗ್ರಹ ಸತ್ಯವ್ರತರು ನಮ್ಮ ಮೇಲೆ ಮಾಡಲಿ, ಸುಧಾ ಗ್ರಂಥಗಳನ್ನು ಅಧ್ಯಯನ ಮಾಡತಕ್ಕಂಥ ಭಾಗ್ಯವನ್ನು ಕಲ್ಪಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಪರಮಾತ್ಮನಿಗೆ ಪುನಃ ಪ್ರಾರ್ಥನೆಯನ್ನು ಮಾಡಿ ಅವನ ಅನುಗ್ರಹವನ್ನು ಬೇಡಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ.